ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಲ್ಲ ಮಾಧ್ಯಮದವರಿಗೆ ಇನ್ನೊಂದು ವಿಷಯ ಏನಂದರೆ, ನೋವಿನ ಒಂದು ಇದರಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಮ್ಮ ವಿನಯ್ ಅಂತ ಇದ್ದರು, ಅವ್ರನ್ನ ನಾವು ಕಳ್ಕೊಂಡಿದ್ವಿ ಇವಾಗ 1 ವರ್ಷ ಆಯಿತು. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ತುಂಬ ಆ್ಯಕ್ಟಿವ್ ಆಗಿರೋರು ಅವರು. ನಮ್ಗೆ ಪ್ರೊಡ್ಯೂಸರ್ ಆಗಿರಲಿಲ್ಲ ಅವರು, ನಮಗೆ ಒಂದು ಫ್ರೆಂಡ್ ಹೇಗಿರ್ತಾರೆ ಆಗಿರೋರು. ನಾವು ಶೂಟಿಂಗ್ ಟೈಮಲ್ಲೆಲ್ಲ ನೀರು, ಟೀ ಅಥವಾ ಏನಾದ್ರು ಪೆಟ್ಟಾದರೆ ಏನಾಯ್ತು ಅಂತ ಬಂದು ಪೇರೆಂಟ್ ಥರ ಕೇರ್ ಮಾಡೋರು. ಸೊ ಅವ್ರನ್ನ ಕಳ್ಕೊಂಡಿರೋದು ನಮಗೆ ತುಂಬ ದುಃಖ ಆಗಿದೆ. ಆ್ಯಂಡ್ ನಿಮ್ಮಲ್ಲಿ ಸಾರಿ ಕೇಳ್ತೀನಿ, ಯಾಕಂದರೆ ಸ್ವಲ್ಪ ತಡವಾಗಿ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಮಾಧ್ಯಮದವ್ರ ಹತ್ರ ನಮ್ಮಿಂದ ಸ್ವಲ್ಪ ಲೇಟ್ ಆಗಿದೆ, ಕ್ಷಮೆ ಇರಲಿ. ಆ್ಯಂಡ್ ಫೈನಲಿ ನಾವು ಟ್ರೈಲರ್ ರಿಲೀಸ್ ಮಾಡಿದ್ದೀವಿ ಇವತ್ತು. ಈ ಚಿತ್ರದಲ್ಲಿ ಇದನ್ನ ಹೆಂಗೆ ಸ್ಟಾರ್ಟ್ ಮಾಡಿದ್ವಿ ಅನ್ನೋದು ಹೇಳ್ತೀನಿ. ಮಾಸ್ಟರ್ಜಿ ಒಂದ್ಸರಿ ಕಾಲ್ ಮಾಡ್ತಾರೆ ನನಗೆ, ಯಾವ ಸಿನಿಮಾ ಮಾಡ್ತಿದ್ಯಾ ಅಂದರು. ಇಲ್ಲ ಮಾಸ್ಟರ್ಜಿ ಯಾವ ಸಿನಿಮಾ ಇಲ್ಲ, ಊರಲ್ಲಿದ್ದೀನಿ ಅಂತ. ಯಾಕಂದರೆ ಬೇಸಿಕಲಿ ನಾವು ಬಿಸ್ನೆಸ್ ಫ್ಯಾಮಿಲಿ ಇರೋದ್ರಿಂದ ಬಿಸ್ನೆಸ್ ನೋಡಿಕೊಂಡು ಪ್ಯಾಷನಾಗಿ ಸಿನಿಮಾನು ಮಾಡ್ತಿರ್ತೀವಿ. ಇಲ್ಲ ನಿಮ್ಗೊಂದು ಸಬ್ಜೆಕ್ಟ್ ಇದೆ ಕೇಳು ಅಂತ ಹೇಳಿದರು. ಸೊ ಕೇಳಿದಾಗ ತುಂಬ ಇಷ್ಟ ಆಯಿತು. ಸೊ ನಾವು ಮಾಸ್ಟರ್ಜಿ ನಮ್ಮ ಪ್ರಶಾಂತ್ ಸರ್ಗೆ ಹೋಗಿ ಕತೆ ಹೇಳಿದಾಗ, ಪ್ರಶಾಂತ್ ಸರ್ಗೆ ವಿನಯ್ ಸರ್ಗೆ ಇಬ್ಬರು ಹೇಳಿದಾಗ ತುಂಬ ಖುಷಿಯಿಂದ ಒಪ್ಕೊಂಡು ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಒಂದೇ ಶೆಡ್ಯೂಲಲ್ಲಿ ಆಲ್ಮೋಸ್ಟ್ ಒಂದು 80% ಶೂಟಿಂಗ್ ಕಂಪ್ಲೀಟ್ ಮಾಡಿದ್ವಿ. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಇದರಲ್ಲಿ 6 ಆ್ಯಕ್ಷನ್ ಫೈಟ್ಸ್ ಇದೆ. ಒಂದೊಂದು ಥರ, ಅಂದರೆ ಒಂದು ಫೈಟಲ್ಲಿ ಗೆರಿಲ್ಲಾ ಫೈಟರ್ಸ್ ಥರ ಜೊತೆ ಒಂದು ಫೈಟ್ ಇದೆ. ಆ್ಯಂಡ್ ಇನ್ನೊಂದು ರೈನ್ ಫೈಟ್ ಇದೆ. ರೈನ್ ಫೈಟಲ್ಲಿ ಇನ್ನೊಂದೇನಾಗ್ಬಿಡುತ್ತೆ, ಅಲ್ಲಿ ಕಾಸ್ಟ್ಯೂಮ್ ನೋಡ್ತಿದ್ದೀರಾ, ಅದೊಂದೇ ಕಾಸ್ಟ್ಯೂಮಲ್ಲಿ ಇರೋದಂತೂ ಥ್ರೂಔಟ್ ಸಿನಿಮಾ. ನೀರಲ್ಲಿ ನೆನ್ಕೊಂಡಾಗ ಶೂಸು, ಜಾಕೆಟ್ಸು, ಟೀ ಶರ್ಟ್ಸು, ಜೀನ್ಸ್ ಎಲ್ಲ ನೀರು ಮೆತ್ಕೊಳುತ್ತದು ಫುಲ್ಲು. ಸೊ ರೋಪ್ ಶಾರ್ಟ್ಸ್ ಎಲ್ಲ ಎದ್ದೇಳಕ್ಕಾಗ್ತಿಲ್ಲ. ಸೊ ಮಾಸ್ಟರ್ ಬಂದು ನಮ್ಮ ಸೈಡಲ್ಲಿ ಕರೆದ್ರು, ಯಾಕೆ ಅಭಯ್ ನೀನು ಚೆನ್ನಾಗಿ ಮಾಡ್ತಿಲ್ಲ, ಹೊಡೆದಿರೋ ನಾನೇ ಆಲ್ಮೋಸ್ಟ್ ನಿನ್ನ ಸಿನಿಮಾದಲ್ಲಿ ನಾನು ಫೈಟ್ ಮಾಡಿಸಿದ್ದೀನಿ ನಿಮ್ಮ ಕಡೆಯಿಂದ. ಸೊ ರೋಪ್ ಶಾರ್ಟ್ಸ್ ಎಲ್ಲ ನೀನು ಈಸಿ ಟೇಕ್ ಒನ್ ಆರ್ಟಿಸ್ಟ್ ನೀನು ಅಂತ ಹೇಳಿದ್ರು. ಇಲ್ಲ ಮಾಡಿಸಿದ್ರೆ ಯಾಕೋ ಒಂಥರ ಇರಿಟೇಷನ್ ಆಗ್ತಿದೆ, ಫುಲ್ಲು ನೀರೆಲ್ಲ, ಜಾಕೆಟ್ಸೇ ಒಂದು 10 kg ಆಗಿರ್ಬೋದು ನನ್ನ ಪ್ರಕಾರ. ಸೈಡಲ್ಲಿ ಕರೆದು ಹೇಳಿದ್ರು, ಇಲ್ಲ ಇವಾಗೆಲ್ಲ ಹೀರೋಗಳಿಗಿಂತ ಚೆನ್ನಾಗಿ ಮಾಡ್ತಿದ್ದಾರೆ ಫೈಟು, ನೀನು ನೋಡಪ್ಪ ಏನು ಮಾಡ್ತೀಯ ಅಂತ ಹೋದ್ರು. ನೆಕ್ಸ್ಟ್ ಶಾಟ್ ಓಕೆ ಆಯಿತು. ಒಂದು ಏನಾದರೂ ನಾವು ಕಷ್ಟಪಟ್ಟು ಮಾಡುವಾಗ ಹಿಂದೆ ಒಂದು ಬೆನ್ನೆಲುಬಾಗಿ ಒಬ್ರು ಇರಬೇಕಂತೆ. ನನಗೆ ಮಾಸ್ಟ್ರು ಬರೀ ಸಿನಿಮಾದಲ್ಲಿ ಅಷ್ಟೇ ಅಲ್ಲ, ಜೀವನದಲ್ಲಿ ಒಬ್ರು ಗುರುವಾಗಿ, ಒಬ್ಬ ಸಪೋರ್ಟರ್ ಆಗಿ, ಆ್ಯಂಡ್ ಎಲ್ಲ ಇದರಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಈ ಟ್ರೈಲರ್ ನೀವು ನೋಡಿದ್ದೀರಿ ಆಲ್ರೆಡಿ. ಸೊ ನಿಮ್ಗೆ ಅನಿಸಿರ್ಬೋದು, ನಾವು ನಮ್ಮ ಸಿನಿಮಾ ಹೆಂಗಿದೆ ಹಂಗಿದೆ ಅಂತ ಹೇಳ್ಬೋದು. ಬಟ್ ನೋಡಿದವ್ರು ನೀವು ಇವಾಗ ನಮಗೆ ಮಾಧ್ಯಮದ ಮೂಲಕ ನಾವು ಕೇಳ್ಕೊಳ್ಳೋದು ಒಂದೇ, ಆದಷ್ಟು ಈ ಥರ ಚಿತ್ರತಂಡಗಳಿಗೆ, ಯಾಕಂದರೆ ನಾವಿನ್ನೂ ಕುಂಡ್ಕೊಂಡು ನಾನು 15 ವರ್ಷ ಆದರೂ ಮಾಡಿರೋದು 8 ಸಿನಿಮಾನೇ, ಇನ್ನೂ ನಾವು ಸೈಕಲ್ ಹೊಡಿತಿದ್ದೀವಿ. ಯಾಕಂತಂದ್ರೆ ನಾವು ಜನಕ್ಕೆ ರೀಚ್ ಆಗ್ತಿಲ್ಲ. ಒಂದು ಮನಿಯಿಂದ ಆಗಿರ್ಬೋದು, ಯಾಕಂದರೆ ದೊಡ್ಡ ಪ್ರೊಡಕ್ಷನ್ ಹೌಸ್ ಇದ್ರೆ ಈಸಿಯಾಗೆಲ್ಲ ಪಬ್ಲಿಸಿಟಿ ಮಾಡ್ತಾರೆ, ಎಲ್ಲ ಕಡೆ ಅದು ಪ್ರಚಾರ ಆಗುತ್ತೆ. ಸೊ ನಾವು ಪ್ರೊಡ್ಯೂಸರ್ನು ಒಂದು ಮೈಂಡಲ್ಲಿ ಇಟ್ಕೊಂಡು ಯೋಚನೆ ಮಾಡಿದಾಗ, ಯಾಕಂದರೆ ನಾವು ಹೊಸಬ್ರು ಅಂದಾಗ ಸುಮ್ಮನೆ ಕೋಟ್ಯಾಂಗಟ್ಟಲೆ ದುಡ್ಡು ಹಾಕಿ ಮಾಡೋದಕ್ಕಿಂತ ನಮ್ಮ ಸ್ಟ್ರೆಂತ್ ಏನಿದೆ ಆ ಒಂದು ಥರದಲ್ಲಿ ಒಂದು ಸಿನಿಮಾ ಮಾಡೋದನ್ನ ಕಲ್ತ್ಕೊಂಡಿದ್ದೀವಿ. ಸೊ ದಯವಿಟ್ಟು ಮಾಧ್ಯಮದಲ್ಲಿ ಇನ್ನೊಮ್ಮೆ ಕ್ಷಮೆ ಕೇಳ್ತಾ ಇದ್ದೀನಿ, ನಮ್ಮಿಂದ ಲೇಟ್ ಆಗಿದೆ. ಆಮೇಲೆ ಮಳೆ ಇದ್ದರೂ ನೀವು ಬೇರೆ ಒಂದು ಪ್ರೆಸ್ ಮೀಟ್ ಮುಗಿಸ್ಕೊಂಡು ಮಳೆಯಲ್ಲೂ ಬಂದಿದ್ದೀರಾ. ಆ್ಯಂಡ್ ಊಟನೂ ಇಲ್ಲಿ ಊಟ ಆಯಿತು, ಊಟ ಮಾಡಿದ್ರು ಇಲ್ಲೋ ಗೊತ್ತಿಲ್ಲ. ಸೊ ಅದಕ್ಕೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತಾ, ನಾನು ಸ್ವಲ್ಪ ವಿನಯ್ ಅವರು ಮೈಂಡಲ್ಲಿ ಓಡುವಾಗ ನಾನು ಸ್ವಲ್ಪ ಇದರಲ್ಲಿ ಬಂತು. ನಾನು ಫಸ್ಟ್ಗೆ ಮೇಡಮ್ ಅವ್ರು ಕಾಲ್ ಮಾಡಿದಾಗ, ಆ್ಯಕ್ಚುಲಿ ಅವ್ರು ಇವತ್ತು ಬೆಳಿಗ್ಗೆ ಫ್ಲೈಟಲ್ಲಿ ಡೆಲ್ಲಿಗೆ ಹೋಗ್ಬೇಕಿತ್ತು. ಒಂದು ರಿಕ್ವೆಸ್ಟ್ ಅಭಯ್ ಅವರೇ, ಸರ್ ಇಲ್ಲಿ ಸ್ವಲ್ಪ ನಿಂತಿರೋದು ನೋಡಿ, ಹಿಂದೆ ಕವರ್ ಆಗ್ತಿದೆ ಅಂತ ಸ್ವಲ್ಪ ಸಹಕರಿಸಬೇಕು ಪ್ಲೀಸ್. ಸಾರಿ. ಸೊ ಮೇಡಮ್ ಅವ್ರು ಕೇಳಿದೆ, ಇಲ್ಲ ಡೆಲ್ಲಿಗೆ ಫಿಟ್ ಇಂಡಿಯಾ ಬ್ರ್ಯಾಂಡ್ ಅಂಬಾಸಿಡರ್ ನಾನು ಹೋಗ್ಬೇಕಾಯ್ತು ಅಂತಂದ್ರು. ಇಲ್ಲ ಮೇಡಮ್, ನಾವು ಹಿಂಗೆ ನಂಬ್ಕೊಂಡಿದ್ದೀವಿ 6th ಟ್ರೈಲರ್ ನಿಮ್ಮ ಕಡೆಯಿಂದ ಲಾಂಚ್ ಮಾಡಿಸ್ಬೇಕು ಅಂದಾಗ, ಸರಿ ಆಯಿತು ಮಾಡ್ಕೊಳ್ಳಿ ನಾನು ಬರ್ತೀನಿ ಅಂತ. ಸೊ ಆಮೇಲೆ ಯೋಚನೆ ಮಾಡಿದ್ವಿ, ಮತ್ತೆ ಫೋನ್ ಮಾಡಿದೆ, ಮೇಡಮ್ ಮತ್ತೆ ನೀವು ಹೋಗ್ಬೇಕಾ? ಇಲ್ಲ ನಾನು ಫ್ಲೈಟ್ ಕ್ಯಾನ್ಸಲ್ ಮಾಡಿ ಸಂಜೆಗೆ ಇಟ್ಕೊಂಡಿದ್ದೀನಿ, ನೀವು ಮಾಡಿ. ಅಂದರೆ ಇದು ಒಬ್ಬ ಚಿತ್ರರಂಗದಲ್ಲಿ ಒಬ್ಬ ಆಕ್ಟ್ರೆಸ್ ಆಗಿ ಒಬ್ರಿಗೊಬ್ಬರು ಎಷ್ಟು ಸಪೋರ್ಟ್ ಮಾಡ್ತೀವಿ ಅನ್ನೋದು ಮುಖ್ಯ. ಯಾಕಂದರೆ ಅವರು ಬರೋದು ಎಷ್ಟು ಮುಖ್ಯ ಅಂದರೆ ನಮಗೆ ನಿಮಗೆ ಗೊತ್ತಿರೋದು. ಈಗ ಅವ್ರು ಬಂದರು ಅಂದರೆ ನಮ್ಮ ಸಿನಿಮಾ ಒಂದು ರೇಂಜ್ಗೆ ಪ್ರಮೋಷನ್ ಆಗೇ ಆಗುತ್ತೆ. ಸೊ ಥ್ಯಾಂಕ್ ಯು ಮೇಡಮ್.
ನೀವು ಬಂದಿರೋದಕ್ಕೆ ಅಂಡ್ ನಮ್ಮ ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ ಹೇಳ್ತೀನಿ.